ತುಮಕೂರು ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ಮುಖಂಡ ರಘು ಸಕಲೇಶಪುರ ಪೊಲೀಸರ ವಶಕ್ಕೆ ಸಿಕ್ಕಿದ. ಕಾರಣ ಏನು, ಯಾಕಾಗಿ? ಬಜರಂಗ ದಳದ ಹಾಸನ ಜಿಲ್ಲಾಧ್ಯಕ್ಷ ರಘು ಸಕಲೇಶಪುರ ಪೊಲೀಸರ ವಶಕ್ಕೆ ಸಿಕ್ಕಿರು. ಅಂದ್ರೆ ಈ ರಘು ಸಕಲೇಶಪುರ ಭಾಷಣವನ್ನ ಮಾಡೋದಕ್ಕೆ ಮುಂದಾಗಿದ್ದ. ಆದ್ರೆ ಪೊಲೀಸರು ಏನ್ ಮಾಡಿದ್ರು, ಯಾವುದೇ ಭಾಷಣವನ್ನ ಮಾಡಬಾರದು ಅಂತ ಸೂಚನೆ ಕೊಟ್ಟರು. ಈ ಆದೇಶಕ್ಕೂ ಕ್ಯಾರೆಗಲ್ಲದೆ ಭಾಷಣ ಮಾಡ್ತಾ ಇದ್ದ ಈ ರಘು ಸಕಲೇಶಪುರ ಅನ್ನೋ ವ್ಯಕ್ತಿ. ಅದಕ್ಕಂತ ರಘು ಸಕಲೇಶಪುರವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಹಿಂದೂ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಉಂಟಾಯಿತು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವಘಡಗಳಾಗ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಪ್ರಚೋದನೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ಪ್ರಕರಣಕ್ಕೆ ಹೋಲಿಕೆ ಮಾಡಿದ್ರೆ, ಹಾಗಾಗಿ ಇಲ್ಲಾಗಿದ್ದೇನು ಅಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು, ಹಾಗಾಗಿ ಪ್ರಚೋದನೆ ಕೊಡಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಪರ್ಮಿಷನ್ ಕೊಡಲಿಲ್ಲ ಮಾತಾಡೋದಕ್ಕೆ ರಘು ಸಕಲೇಶಪುರಕ್ಕೆ. ಹಾಗಿದ್ರೂ ಮಾತಾಡೋಕ್ಕೂ ಮುಂದಾದಾಗ ಈ ಘಟನೆ ಆಗಿರೋದು. ಕೇವಲ ರಘು ಸಕಲೇಶಪುರ ಮಾತ್ರ ಅಲ್ಲ, ಇವರ ಜೊತೆ ಪುನೀತ್ ಕೆರೆಹಳ್ಳಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ತುಮಕೂರಿನ ಜಾಸ್ ಟೋಲ್ ಬಳಿ ಪುನೀತ್ ಕೆರೆಹಳ್ಳಿಯನ್ನ ವಶಕ್ಕೆ ಪಡ್ಕೊಂಡಿರೋದು. ತುಮಕೂರಿನ ಚರ್ಚ್ ವೃತ್ತದಲ್ಲಿ ಪುನೀತ್ ಕೆರೆಹಳ್ಳಿ ಭಾಷಣ ಮಾಡಬೇಕಾಗಿತ್ತು. ಆದರೆ ವಿವಾದಾತ್ಮಕ ಭಾಷಣ ಮಾಡುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ವಶಕ್ಕೆ ಪಡ್ಕೊಂಡಿರೋದು. ಜಾಸ್ ಟೋಲ್ ಬಳಿ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ನಗರದ ಹೊರವಲಯದಲ್ಲಿ ಈ ಟೋಲ್ ಇರೋದು, ಅಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲೇ ಪೊಲೀಸರು ಬಂಧಿಸಿ ಶಿಫ್ಟ್ ಮಾಡ್ತಾ ಇದ್ದ. ಒಂದು ರಘು ಸಕಲೇಶಪುರ ವಿವಾದಾತ್ಮಕ ಭಾಷಣ ಮಾಡಿಬಿಡ್ತಾರೆ ಅಂತ ಹೇಳಿ ಭಾಷಣ ಮಾಡಬಾರ್ದು ನೀವು ಅಂತ ಹೇಳಿದ್ರು. ಹಂಗಿದ್ರು ಪೊಲೀಸರ ಆದೇಶವನ್ನ ಧಿಕ್ಕರಿಸಿ ಭಾಷಣ ಮಾಡೋದಕ್ಕೂ ಮುಂದಾದಾಗ ಒಂದು ಕಡೆ ರಘುವನ್ನ ವಶಕ್ಕೆ ಪಡ್ಕೊಂಡ್ರು, ಮತ್ತೊಂದು ಕಡೆ ಅದೇ ರೀತಿಯಾಗಿ ತುಮಕೂರಿನ ಚರ್ಚ್ ಸರ್ಕಲ್ನ ಬಳಿ ಪುನೀತ್ ಕೆರೆಹಳ್ಳಿ ಕೂಡ ಭಾಷಣ ಮಾಡಬೇಕಾಗಿತ್ತು. ಅವರು ಕೂಡ ವಿವಾದಾತ್ಮಕ ಭಾಷಣ ಮಾಡೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಹರಿಶ್ಚಂದ್ರ, ಆಕ್ಚುಲ್ ಆಗಿದ್ದೇನು ಸ್ಥಳದಲ್ಲಿ ಅಂತ? ಯಶ್ ಶರತ್ ಏನೋ ಕಳೆದ ಸಾಕಷ್ಟು ದಿನಗಳಿಂದ ಏನು ನಾಗಮಂಗಲ ಇರ್ಬೋದು, ಅದೇ ರೀತಿಯಾಗಿ ಮೊನ್ನೆ ದಾವಣಗೆರೆಯಲ್ಲಿ ಕೂಡ ಈ ಒಂದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಏನು ಗಲಭೆ ಉಂಟಾಗಿತ್ತು, ಹೀಗಾಗಿ ಶಾಂತಿ ಭಂಗ ಕೂಡ ಉಂಟಾಗಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಇವತ್ತು ತುಮಕೂರು ಹಿಂದೂ ಮಹಾಗಣಪತಿಯ ವಿಸರ್ಜನೆ ಏನಿತ್ತು, ಹೀಗಾಗಿ ಇದು ಗೃಹ ಸಚಿವರ ತವರು ಜಿಲ್ಲೆ ಕೂಡ ಹೌದು. ಹೀಗಾಗಿ ಈ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ಯಾವುದೇ ಏನು ಅಹಿತಕರ ಘಟನೆಗಳು ನಡೆಯಬಾರದು, ಅದೇ ರೀತಿಯಾಗಿ ಗಲಭೆಗಳು ಕೂಡ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟೆಚ್ಚರಗಳನ್ನ ಕೂಡ ವಹಿಸಿದ್ರು. ಇದೇ ರೀತಿಯಾಗಿ ಈ ಒಂದು ಗಣೇಶನ ವಿಸರ್ಜನೆಯ ಮೆರವಣಿಗೆಗೆ ಅನುಮತಿಯನ್ನ ನೀಡುವಂತ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಪರ ಮುಖಂಡರಿರ್ಬೋದು ಅಥವಾ ಯಾರು ಆಯೋಜಕರಿದ್ರು ಇವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಯಾವುದೇ ರೀತಿಯಾಗಿ ಯಾವುದೇ ಮುಖಂಡರಿರ್ಬೋದು ಅಥವಾ ಯಾರೇ ಕಾರ್ಯಕರ್ತರು ಭಾಷಣವನ್ನ ಮಾಡಬಾರದು ಅನ್ನುವಂತ ಸೂಚನೆಯನ್ನ ನೀಡಿದ್ರು. ಆದ್ರೆ ಇವತ್ತು ಏನು ಸ್ಥಳದಲ್ಲಿ ಹಾಸನದ ಏನು ಬಜರಂಗ ದಳದ ಜಿಲ್ಲಾಧ್ಯಕ್ಷರಾಗಿರುವಂತ ರಘು ಸಕಲೇಶಪುರ ಇರ್ಬೋದು, ಅದೇ ರೀತಿಯಾಗಿ ಪುನೀತ್ ಕೆರೆಹಳ್ಳಿ ಇವರಿಬ್ರು ಕೂಡ ಭಾಷಣ ಮಾಡ್ಲಿಕ್ಕೆ ಅಂತ ಹೇಳಿ ಅವರನ್ನ ಕರೆಸಲಾಗಿತ್ತು. ಏನು ರಘು ಸಕಲೇಶಪುರ ಏನಿದ್ದಾರೆ ಇವರು ಜಿಲ್ಲಾ ಆಸ್ಪತ್ರೆ ಏನಿದೆ, ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಭಾಷಣ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಏನು ವಶಕ್ಕೆ ಪಡೆಯಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ತುಮಕೂರು ಎಸ್ಪಿ ಆಗಿರುವಂತಹ ಅಶೋಕ್ ವೆಂಕಟ್ ಅವರು ಮಧ್ಯಪ್ರವೇಶಿಸಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಚರ್ಚ್ ಸರ್ಕಲ್ ಏನಿದೆ, ತುಮಕೂರಿನ ಚರ್ಚ್ ಸರ್ಕಲ್ ನಲ್ಲಿ
ಹಿಂದೂ ಪರ ಮುಖಂಡ ಪುನೀತ್ ಕೆರೆಹಳ್ಳಿ ಇವರು ಕೂಡ ಭಾಷಣ ಮಾಡುವಂತ ಏನು ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಭಾಷಣ ಪ್ರಚೋದನಕಾರಿ ಆಗಿರ್ಬೋದು ಎನ್ನುವಂತ ಕಾರಣದಿಂದಾಗಿ ಅವರನ್ನ ಕೂಡ ತುಮಕೂರಿಗೆ ಪ್ರವೇಶ ಮಾಡುವ ಮೊದಲೇ ತುಮಕೂರಿನ ಜಾಸ್ ಟೋಲ್ ಬಳಿ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಶರತ್, ಥ್ಯಾಂಕ್ ಯು ಹರಿಶ್ಚಂದ್ರ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.